ಹಲೋ ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೆಎಸ್ಆರ್ಪಿ ಮತ್ತು ಕೆಎಸ್ಐಎಸ್ಎಫ್ ಎಸ್ಐ ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಕೀ ಆನ್ಸರ್ ಬಗ್ಗೆ ನೋಡೋಣ. ಮೊದಲನೇ ಪ್ರಶ್ನೆ, ಪಂಚಾಯಿತಿ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗ, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಪಂಚಾಯತ್ ರಾಜ್ ಮಂತ್ರಿ, ಆಪ್ಷನ್ ಡಿ ಮುಖ್ಯ ಕಾರ್ಯದರ್ಶಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗ. ಎರಡನೇ ಪ್ರಶ್ನೆ, ಕೇಂದ್ರ ಮಾಹಿತಿ ಆಯೋಗವನ್ನು ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಮಾಹಿತಿ ಹಕ್ಕು ಕಾಯ್ದೆ, ಆಪ್ಷನ್ ಬಿ ಶಿಕ್ಷಣ ಹಕ್ಕು ಕಾಯ್ದೆ, ಆಪ್ಷನ್ ಸಿ ಕೇಂದ್ರ ಜಾಗರೂಕತೆ ಆಯೋಗದ ಕಾಯ್ದೆ, ಆಪ್ಷನ್ ಡಿ ಲೋಕಪಾಲ್ ಕಾಯ್ದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಾಹಿತಿ ಹಕ್ಕು ಕಾಯ್ದೆ. ಮೂರನೇ ಪ್ರಶ್ನೆ, ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ಆಪ್ಷನ್ ಎ ಜಿಲ್ಲಾ ಪಂಚಾಯಿತಿ, ಆಪ್ಷನ್ ಬಿ ತಪ್ ಪಂಚಾಯಿತಿ, ಆಪ್ಷನ್ ಸಿ ತಾಲೂಕು ಪಂಚಾಯಿತಿ, ಆಪ್ಷನ್ ಡಿ ಗ್ರಾಮ ಪಂಚಾಯಿತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ತಪ್ ಪಂಚಾಯಿತಿ. ನಾಲ್ಕನೇ ಪ್ರಶ್ನೆ, ಅವಧಿ ಮುಗಿಯುವ ಮುನ್ನ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಯಾರು ಅಧಿಕಾರವನ್ನು ಹೊಂದಿದ್ದಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ರಾಜ್ಯಪಾಲರು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಾಜ್ಯಪಾಲರು. ಜಿಎಸ್ಟಿ ಸಭೆಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಕೇಂದ್ರ ವಾಣಿಜ್ಯ ಸಚಿವ, ಆಪ್ಷನ್ ಸಿ ಕೇಂದ್ರ ಹಣಕಾಸು ಸಚಿವ, ಆಪ್ಷನ್ ಡಿ ಕೇಂದ್ರ ಕೈಗಾರಿಕಾ ಸಚಿವ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೇಂದ್ರ ಹಣಕಾಸು ಸಚಿವ. ಆರನೇ ಪ್ರಶ್ನೆ, ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಆಪ್ಷನ್ ಎ ಪರಿಶಿಷ್ಟ ಜಾತಿ ಮತ್ತು ರಾಷ್ಟ್ರೀಯ ಆಯೋಗ, ಆಪ್ಷನ್ ಬಿ ಭಾರತದ ಚುನಾವಣಾ ಆಯೋಗ, ಆಪ್ಷನ್ ಸಿ ಜಿಎಸ್ಟಿ ಸಭೆ, ಆಪ್ಷನ್ ಡಿ ಮಾನವ ಹಕ್ಕುಗಳ ಆಯೋಗ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮಾನವ ಹಕ್ಕುಗಳ ಆಯೋಗ. ಏಳನೇ ಪ್ರಶ್ನೆ, ಸಾಮಾನ್ಯವಾಗಿ ಸಿಆರ್ಪಿಸಿ ಯನ್ನು ಏನೆಂದು ಹೇಳಲಾಗುತ್ತದೆ? ಆಪ್ಷನ್ ಎ ಅಪರಾಧಿ ಕಾರ್ಯವಿಧಾನ ಸಂಕೇತ, ಆಪ್ಷನ್ ಸಿ ನಾಗರಿಕ ಕಾರ್ಯವಿಧಾನ ಸಂಕೇತ, ಆಪ್ಷನ್ ಸಿ ಅಪರಾಧ ದಂಡ ಸಂಹಿತೆ, ಆಪ್ಷನ್ ಡಿ ಅಪರಾಧ ಅಭ್ಯಾಸ ಸಂಹಿತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಪರಾಧ ಕಾರ್ಯವಿಧಾನ ಸಂಕೇತ, ಇಂಗ್ಲಿಷ್ ಅಲ್ಲಿ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಎಂಟನೇ ಪ್ರಶ್ನೆ, ಭಾರತದ ಸಂವಿಧಾನ ಕೆಳಗಿನ ಯಾವ ಲೇಖನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿದೆ? ಆಪ್ಷನ್ ಎ ಆರ್ಟಿಕಲ್ 17, ಆಪ್ಷನ್ ಬಿ ಆರ್ಟಿಕಲ್ 18, ಆಪ್ಷನ್ ಸಿ ಆರ್ಟಿಕಲ್ 16, ಆಪ್ಷನ್ ಡಿ ಆರ್ಟಿಕಲ್ 15. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆರ್ಟಿಕಲ್ 17. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 8. ಹತ್ತನೇ ಪ್ರಶ್ನೆ, ಸಂವಿಧಾನ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯವನ್ನು ಪಟ್ಟಿ ಮಾಡಲಾಗಿದೆ? ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಪಬ್ಲಿಕ್ ಆರ್ಡರ್ ಈ ಸಬ್ಜೆಕ್ಟ್ ಇನ್ ವಿಚ್ ಲಿಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆಪ್ಷನ್ ಎ ಕೇಂದ್ರ ಪಟ್ಟಿ, ಆಪ್ಷನ್ ಬಿ ರಾಜ್ಯ ಪಟ್ಟಿ, ಆಪ್ಷನ್ ಸಿ ಏಕಕಾಲ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ, ಆಪ್ಷನ್ ಸಿ ಉಳಿಕೆ ಪಟ್ಟಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಏಕಕಾಲಿಕ ಪಟ್ಟಿ, ಇಂಗ್ಲಿಷ್ ಅಲ್ಲಿ ಕನ್ಕರೆಂಟ್ ಲಿಸ್ಟ್. 11ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಅಧ್ಯಕ್ಷ ವಹಿಸುವವರು ಯಾರು? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಉಪರಾಷ್ಟ್ರಪತಿ, ಆಪ್ಷನ್ ಡಿ ಲೋಕಸಭೆಯ ಸಭಾಪತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಲೋಕಸಭೆಯ ಸಭಾಪತಿ. 12ನೇ ಪ್ರಶ್ನೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂರಕ್ಷಣೆ ಡ್ಯಾಶ್ ನಿಂದ ಒದಗಿಸಲಾಗುತ್ತದೆ? ಆಪ್ಷನ್ ಎ ಕೆಎಸ್ಎಫ್, ಆಪ್ಷನ್ ಬಿ ಬಿಎಸ್ಎಫ್, ಆಪ್ಷನ್ ಸಿ ಸಿಆರ್ಪಿಎಫ್, ಆಪ್ಷನ್ ಡಿ ಸಿಐಎಸ್ಎಫ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಿಆರ್ಪಿಎಫ್. ಸಾರಿ ಸ್ನೇಹಿತರೆ, ಇದಕ್ಕೆ ಆಪ್ಷನ್ ಸಿ ಸಿಆರ್ಪಿಎಫ್ ಅಂತ ಹೇಳಿದ್ರೆ ಅದ್ರ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸಿಎಸ್ಎಫ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಅದು ಇಂಗ್ಲಿಷ್ ಅಲ್ಲಾದ್ರೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡೋದು ಸಿಐಎಸ್ಎಫ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. 13ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಕರ್ನಾಟಕಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಯಿತು? ಆಪ್ಷನ್ ಎ 2006, ಆಪ್ಷನ್ ಬಿ 2007, ಆಪ್ಷನ್ ಸಿ 2008, ಆಪ್ಷನ್ ಡಿ 2009. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 2008. ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ ಅಣುಜೀವಿ, ಆಪ್ಷನ್ ಬಿ ಶಿಲೀಂಧ್ರ, ಆಪ್ಷನ್ ಸಿ ಪ್ರೋಟೋಜೋವಾ, ಆಪ್ಷನ್ ಡಿ ರೋಗಾಣು ಅಥವಾ ವೈರಸ್. ಸರಿಯಾದ ಉತ್ತರ ಬಂದ್ಬಿಟ್ಟು, ಪ್ರಶ್ನೆಯನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಇವುಗಳಲ್ಲಿ ಯಾವುದು ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ ಅಣುಜೀವಿ ಅಂದ್ರೆ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಶಿಲೀಂಧ್ರ, ಆಪ್ಷನ್ ಸಿ ಪ್ರೋಟೋಜೋವಾ, ಆಪ್ಷನ್ ಡಿ ರೋಗಾಣು ಅಥವಾ ವೈರಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರೋಟೋಜೋವಾ. 15ನೇ ಪ್ರಶ್ನೆ, ಕೋವಿಡ್-19 ಉಂಟಾಗಲು ಕಾರಣವಾದ ಕೊರೋನಾ ವೈರಸ್ ನಲ್ಲಿ ಡ್ಯಾಶ್ ಇದೆ? ಆಪ್ಷನ್ ಎ ಡಿಎನ್ಎ, ಆಪ್ಷನ್ ಬಿ ಆರ್ಎನ್ಎ, ಆಪ್ಷನ್ ಸಿ ನ್ಯೂಕ್ಲಿಕ್ ಆಸಿಡ್ ಆಮ್ಲ ಇಲ್ಲ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆರ್ಎನ್ಎ. ಸೊ ವೈರಸ್ ಅಲ್ಲಿ ಇರ್ತಕ್ಕಂಥದ್ದು ಆರ್ಎನ್ಎ ಮಾತ್ರ ಇರ್ತದೆ, ಡಿಎನ್ಎ ಇರೋದಿಲ್ಲ. ಬ್ಯಾಕ್ಟೀರಿಯಾದಲ್ಲದೆ
ಏನ್ ಇರ್ತದೆ, ಹರಿಣ ಇರೋದಿಲ್ಲ. 16ನೇ ಪ್ರಶ್ನೆ, ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಡಿ.ಆರ್. ಬೇಂದ್ರೆ, ಆಪ್ಷನ್ ಬಿ ಕೆ ಶಿವರಾಮ ಕಾರಂತ್, ಆಪ್ಷನ್ ಸಿ ಎಂ ವೆಂಕಟೇಶ ಅಯ್ಯಂಗಾರ್, ಆಪ್ಷನ್ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ. ಸರಿಯಾದ ಉತ್ತರ ಬಂದ್ರೆ ಆಪ್ಷನ್ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ ಅಥವಾ ಕುವೆಂಪು. 17ನೇ ಪ್ರಶ್ನೆ, ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಸೋಂಕಿನ ವಿರುದ್ಧ ರಕ್ಷಣೆ, ಆಪ್ಷನ್ ಬಿ ಶಕ್ತಿಯ ಮೂಲವಾಗಿದೆ, ಆಪ್ಷನ್ ಸಿ ರಕ್ತ ಹೆಪ್ಪುಗಟ್ಟಲು, ಆಪ್ಷನ್ ಡಿ ಶ್ವಾಸಕೋಶದಿಂದ ಅಂಗಾಂಶಗಳಿಗೆ ಆಮ್ಲಜನಕ ಸಾಗಣೆ ಮಾಧ್ಯಮವಾಗಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸೋಂಕಿನ ವಿರುದ್ಧ ರಕ್ಷಣೆಗಾಗಿ. 18ನೇ ಪ್ರಶ್ನೆ, ತುಂಗಭದ್ರಾ ನದಿ ಡ್ಯಾಶ್ ಉಪನದಿ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಗೋದಾವರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೃಷ್ಣಾ ನದಿ. 19ನೇ ಪ್ರಶ್ನೆ, ಕೆಳಗಿನ ಯಾವುದು ಕರ್ನಾಟಕ ಒಂದು ಬಂದರು ಅಲ್ಲ? ಹೊನ್ನಾವರ, ಆಪ್ಷನ್ ಬಿ ಭಟ್ಕಳ, ಆಪ್ಷನ್ ಸಿ ಮಲ್ಪೆ, ಆಪ್ಷನ್ ಡಿ ಬೇಕಲ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬೇಕಲ್. 20ನೇ ಪ್ರಶ್ನೆ, ಕೋವಿಡ್-19 ಒಂದು ಡ್ಯಾಶ್ ಸಾಂಕ್ರಾಮಿಕ, ಪಿಡುಗು, ಸ್ಥಳೀಯ ರೋಗ, ಯಾವುದು ಅಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಡುಗು ಅಥವಾ ಇಂಗ್ಲಿಷ್ ಅಲ್ಲಿ ಪ್ಯಾಂಡೆಮಿಕ್. 21ನೇ ಪ್ರಶ್ನೆ, ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲ್ ಸಂಸ್ಥೆ? ಆಪ್ಷನ್ ಎ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ, ಆಪ್ಷನ್ ಬಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾವೋವಾದಿ, ಆಪ್ಷನ್ ಸಿ ಭಾರತ ಸಮಾಜವಾದಿ ಪಕ್ಷ, ಆಪ್ಷನ್ ಡಿ ಭಾರತದ ಗೆರಿಲ್ಲಾ ಪಕ್ಷ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾವೋವಾದಿ. 22ನೇ ಪ್ರಶ್ನೆ, ಕೆಳಗಿನ ಯಾವುದೋ ಒಂದು ವಸ್ತು ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ? ಆಪ್ಷನ್ ಎ ಅದರ ವೇಗ ಮತ್ತು ತೀವ್ರತೆ, ಆಪ್ಷನ್ ಬಿ ಅದರ ಸ್ಥಾನ, ಆಪ್ಷನ್ ಸಿ ಅದರ ವೇಗವರ್ಧನೆ, ಆಪ್ಷನ್ ಡಿ ಅದರ ಆಕಾರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅದರ ಸ್ಥಾನ. 23ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ? ಆಪ್ಷನ್ ಎ ಧನ ವಿದ್ಯುತ್ ಕಣ ಪ್ರೋಟಾನ್ಗಳ ಸಂಖ್ಯೆ, ಆಪ್ಷನ್ ಬಿ ಧನ ವಿದ್ಯುತ್ ಕಣ ಪ್ರೋಟಾನ್ ಮತ್ತು ವಿದ್ಯುತ್ ವಿಭಾಜ್ಯ ಎಲೆಕ್ಟ್ರಾನ್ಗಳ ಸಂಖ್ಯೆ, ಆಪ್ಷನ್ ಸಿ ಅಯಾನುಗಳ ಸಂಖ್ಯೆ, ಆಪ್ಷನ್ ಡಿ ನ್ಯೂಕ್ಲಿಯಾನುಗಳ ಸಂಖ್ಯೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಧನ ವಿದ್ಯುತ್ ಕಣ ಅಥವಾ ಪ್ರೋಟಾನ್ಗಳ ಸಂಖ್ಯೆ, ಇಂಗ್ಲಿಷ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್. 24ನೇ ಪ್ರಶ್ನೆ, ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರದ ಕರಾವಳಿ ಇಲ್ಲ? ಆಪ್ಷನ್ ಎ ಅಫ್ಘಾನಿಸ್ತಾನ, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ಒಮೆನ್, ಆಪ್ಷನ್ ಡಿ ಇರಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಫ್ಘಾನಿಸ್ತಾನ, ಯಾಕಂದ್ರೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. 25ನೇ ಪ್ರಶ್ನೆ, ಉಗುರು ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತು ಡ್ಯಾಶ್ ಇರುತ್ತದೆ? ಆಪ್ಷನ್ ಎ ಬೆಂಜಿನ್, ಆಪ್ಷನ್ ಬಿ ಅಸಿಟೋನ್, ಆಪ್ಷನ್ ಸಿ ಕೆರೋಸಿನ್, ಆಪ್ಷನ್ ಡಿ ಅಸಿಟಿಕ್ ಆಮ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಅಸಿಟೋನ್, ಇಂಗ್ಲಿಷ್ ಅಲ್ಲಿ ಅಸಿಟೋನ್. 26ನೇ ಪ್ರಶ್ನೆ, ವಿದ್ಯುತ್ ದೀಪ ಬುರುಡೆಗಳಲ್ಲಿ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹವನ್ನು ಹೆಚ್ಚಾಗಿ ಬಳಸುತ್ತಾರೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ನಿಕ್ಕಲ್, ಆಪ್ಷನ್ ಡಿ ಟಂಗ್ಸ್ಟನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಟಂಗ್ಸ್ಟನ್. 27ನೇ ಪ್ರಶ್ನೆ, ಕಪ್ಪು ರಂಧ್ರ ಬಾಹ್ಯಾಕಾಶದಲ್ಲಿ ಡ್ಯಾಶ್ ಇದೆ? ಒಂದು ಅಂಧಾಕಾರವುಳ್ಳ ಟೊಳ್ಳಾದ ಕುರಹ, ಆಪ್ಷನ್ ಬಿ ಬೃಹತ್ ಕುಸಿತ ನಕ್ಷತ್ರ, ಆಪ್ಷನ್ ಸಿ ಚಂದ್ರನ ಇನ್ನೊಂದು ಬದಿ, ಆಪ್ಷನ್ ಡಿ ಸೂರ್ಯನ ಇನ್ನೊಂದು ಬದಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಬೃಹತ್ ಕುಸಿತ ನಕ್ಷತ್ರ ಅಥವಾ ಮ್ಯಾಸಿವ್ ಕೊಲಾಪ್ಸಿಂಗ್ ಸ್ಟಾರ್. 28ನೇ ಪ್ರಶ್ನೆ, ರಬ್ಬರ್ ಇಂದ ಮಾಡಿದ ಪಾದರಕ್ಷೆಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಮಹತ್ವದ ನಿರ್ವಾಹಕ, ಆಪ್ಷನ್ ಬಿ ಅರೆವಾಹಕ, ಆಪ್ಷನ್ ಸಿ ನಿರ್ವಾಹಕ, ಆಪ್ಷನ್ ಸಿ ಅವ್ವಾಹಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅವ್ವಾಹಕ, ಇಂಗ್ಲಿಷ್ ಅಲ್ಲಿ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತಂತ. 30ನೇ ಪ್ರಶ್ನೆ, ಈ ಕೆಳಗಿನವುಗಳು ಯಾವುದು ಮೂಲ ಬಂಡೆ? ಆಪ್ಷನ್ ಎ ಸಂಚಿತ ಬಂಡೆ ಅಥವಾ ಪದರಗಲ್ಲು, ಆಪ್ಷನ್ ಬಿ ಅಗ್ನಿಶಿಲೆ, ಆಪ್ಷನ್ ಡಿ ರೂಪಾಂತರ ಶಿಲೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಗ್ನಿಶಿಲೆ, ಇಂಗ್ಲಿಷ್ ಅಲ್ಲಿ ಇಗ್ನಿಸಿಯಸ್ ರಾಕ್. 30ನೇ ಪ್ರಶ್ನೆ, ನಗಿಸುವ ಅನಿಲ ಎಂದು ಯಾವ ರಾಸಾಯನಿಕ ಕರೆಯುತ್ತಾರೆ? ಆಪ್ಷನ್ ಎ ಸಿಲ್ವರ್ ನೈಟ್ರೇಟ್, ಆಪ್ಷನ್ ಬಿ ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಸಲ್ಫೇಟ್, ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. 31ನೇ ಪ್ರಶ್ನೆ, ಐಸೋಟೋಮ್ಸ್ ಎಂದರೇನು? ಆಪ್ಷನ್ ಎ ಬಾಹ್ಯ ರೇಖೆಗಳ ಸಮಾನ ಪ್ರಮಾಣದ ಸೂರ್ಯನ ಪ್ರಕಾಶವನ್ನು ತೋರಿಸುತ್ತದೆ, ಆಪ್ಷನ್ ಬಿ ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರತಕ್ಕಂಥ ಸ್ಥಳಗಳನ್ನು ಸೇರಿಸುವ ನಕ್ಷೆಯ ಸಾಲುಗಳು, ಆಪ್ಷನ್ ಸಿ ಸಮಾನ ಮಳೆಯ ಬಾಹ್ಯ ರೇಖೆಗಳು, ಆಪ್ಷನ್ ಡಿ ಸಮಾನ ಗಾಳಿಯ ಒತ್ತಡ ಬಾಹ್ಯ ರೇಖೆಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರತಕ್ಕಂಥ ಸ್ಥಳಗಳನ್ನು ಐಸೋಥರ್ಮ್ಸ್ ಅಂತ ಕರೀತಾರೆ. 32ನೇ ಪ್ರಶ್ನೆ, ಒಂದು ಬೈಟ್ ಡ್ಯಾಶ್ ಗಳನ್ನು ಒಳಗೊಂಡಿದೆ? ಆಪ್ಷನ್ ಎ 4 ಬೈಟ್ಗಳು, ಆಪ್ಷನ್ ಬಿ 1 ಬೈಟ್, ಆಪ್ಷನ್ ಬಿ 10 ಬಿಟ್ಗಳು, ಆಪ್ಷನ್ ಡಿ 8 ಬೈಟ್ಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 8 ಬೈಟ್ಗಳು, 8 ಬಿಟ್ಗಳು. 33ನೇ ಪ್ರಶ್ನೆ, ಲುಂಬಿನಿ ಗೌತಮ ಬುದ್ಧ ಜನ್ಮಸ್ಥಳ ಎಲ್ಲಿದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೇಪಾಳ. 34ನೇ ಪ್ರಶ್ನೆ, ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ, ಇದಕ್ಕೆ ಕಾರಣ? ಆಪ್ಷನ್ ಎ ಗಾಳಿಯ ವಕ್ರೀಕರ ಸೂಚ್ಯಂಕವು ಗಾಜಿಗಿಂತ ಕಡಿಮೆಯಾಗಿದೆ, ಆಪ್ಷನ್ ಬಿ ಗಾಳಿಯ ವಕ್ರೀಕರ ಸೂಚ್ಯಂಕ ಗಾಜಿಗಿಂತ ಹೆಚ್ಚಾಗಿದೆ, ಆಪ್ಷನ್ ಬಿ ಗಾಜಿನ ಸಾಂದ್ರತೆಯು ಗಾಳಿಗಿಂತ ಹೆಚ್ಚಾಗಿದೆ, ಆಪ್ಷನ್ ಡಿ ಗಾಜಿನ ಸಾಂದ್ರತೆಯು ಗಾಳಿಗಿಂತ ಕಡಿಮೆಯಾಗಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಗಾಳಿಯ ವಕ್ರೀಕರ ಸೂಚ್ಯಂಕವು ಗಾಜಿಗಿಂತ ಕಡಿಮೆಯಾಗಿದೆ. 35ನೇ ಪ್ರಶ್ನೆ, ಬಾಹ್ಯಾಕಾಶ ಸಾರಿಗೆ ಸೇವೆಯ ಸಂಘವಾದ ಸ್ಪೇಸ್ ಎಕ್ಸ್ ಸ್ಥಾಪಕರು ಯಾರು? ಆಪ್ಷನ್ ಎ ಜೆಫ್ ಬೆಜೋಸ್, ಆಪ್ಷನ್ ಬಿ ಎಲನ್ ಮಸ್ಕ್, ಆಪ್ಷನ್ ಡಿ ಇವಾನ್ ಸ್ಟೀವ್ಜಲ್, ಆಪ್ಷನ್ ಡಿ ಜೆಕ್ ಡೋರ್ಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಲನ್ ಮಸ್ಕ್. 36ನೇ ಪ್ರಶ್ನೆ, ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು? ಆಪ್ಷನ್ ಎ ಎಮು, ಆಪ್ಷನ್ ಬಿ ಉಷ್ಟ್ರ ಪಕ್ಷಿ, ಆಪ್ಷನ್ ಸಿ
ಕಡಲು ಕೋಳಿ, ಆಪ್ಷನ್ ಡಿ ಸೈಬೀರಿಯನ್ ಕುಕ್ಕರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್. 37ನೇ ಪ್ರಶ್ನೆ, ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗೆ ಆದ್ಯತೆ ನೀಡಲಾಗುತ್ತದೆ? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಸಾಸಿವೆ, ಆಪ್ಷನ್ ಸಿ ಸೂರ್ಯಕಾಂತಿ, ಆಪ್ಷನ್ ಡಿ ಕಡಲೆಕಾಯಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕಡಲೆಕಾಯಿ. 38ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಐತಿಹಾಸಿಕ ಬೆಳೆಗಳಿಗೆ ವ್ಯಾಪಕ ಹಾನಿ ಉಂಟು ಮಾಡುತ್ತದೆ? ಆಪ್ಷನ್ ಎ ಚಿಟ್ಟೆಗಳು, ಆಪ್ಷನ್ ಬಿ ಜಿರಳೆಗಳು, ಆಪ್ಷನ್ ಸಿ ಜಿರುಂಡೆಗಳು, ಆಪ್ಷನ್ ಡಿ ಮಿಡತೆಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮಿಡತೆಗಳು. 39ನೇ ಪ್ರಶ್ನೆ, ಅಮೀಬಾವಿನ ಆಕಾರ ಏನು? ಆಪ್ಷನ್ ಎ ಗೋಳಾಕಾರ, ಆಪ್ಷನ್ ಬಿ ಉದ್ದವಾಗಿರುತ್ತದೆ, ಆಪ್ಷನ್ ಸಿ ಸುರುಳಿಯಾಕಾರವಾಗಿರುತ್ತದೆ, ಆಪ್ಷನ್ ಡಿ ನಿರ್ದಿಷ್ಟ ಆಕಾರವಿಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನಿರ್ದಿಷ್ಟ ಆಕಾರವಿಲ್ಲ. 40ನೇ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೋನಾರ್ ಸರೋವರ ಡ್ಯಾಶ್ ಇದೆ? ಮನುಷ್ಯನ ಮಾಡಿರುವ ಸರೋವರ, ಆಪ್ಷನ್ ಬಿ ಕ್ಷುದ್ರ ಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ, ಆಪ್ಷನ್ ಸಿ ಭೂಕಂಪದಿಂದ ರೂಪಿತಗೊಂಡ ಸರೋವರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ಷುದ್ರ ಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ. 41ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಪ್ರಾಂತ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪ್ರಾಂತ್ಯ, ಆಪ್ಷನ್ ಬಿ ದೇಶ, ಆಪ್ಷನ್ ಸಿ ಖಂಡ, ಆಪ್ಷನ್ ಡಿ ರಾಜ್ಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಾಜ್ಯ. 42ನೇ ಪ್ರಶ್ನೆ, 2015ರಿಂದ 16, 2019-20 ಈ ವರೆಗಿನ 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕುಚೆತ್ತೆ ನಗರಗಳ ಮಂಡಳಿ ಅಥವಾ ಸ್ಮಾರ್ಟ್ ಸಿಟಿ ಮಿಷನ್ ನಲ್ಲಿ ವ್ಯಾಪ್ತಿಗೆ ಒಳಪಡಿಸಲಾಗಿತ್ತು? ಆಪ್ಷನ್ 20 ನಗರಗಳು, ಆಪ್ಷನ್ ಬಿ 50 ನಗರಗಳು, ಆಪ್ಷನ್ ಸಿ 100 ನಗರಗಳು, ಆಪ್ಷನ್ ಡಿ 500 ನಗರಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 100 ನಗರಗಳು. 43ನೇ ಪ್ರಶ್ನೆ, ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿದೆ? ಆಪ್ಷನ್ ಎ ಗುರು, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಶುಕ್ರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಶುಕ್ರ. 44ನೇ ಪ್ರಶ್ನೆ, ದೌಲತ್ ಬೇಗ್ ಓಲ್ಡ್ ಏರ್ ಸ್ಟ್ರಿಪ್ ಡ್ಯಾಶ್ ನಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಲಕ್ನೋ, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲಡಾಖ್. 45ನೇ ಪ್ರಶ್ನೆ, ಭಾರತೀಯ ರೈಲ್ವೆ ವೀಲ್ ಮತ್ತು ಆಕ್ಸೆಲ್ ಪ್ಲಾಂಟ್ ಯಾವ ನಗರದಲ್ಲಿದೆ? ಆಪ್ಷನ್ ಎ ಕಪೂರ್ತಲಾ, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೆಂಗಳೂರಿನಲ್ಲಿದೆ. 46ನೇ ಪ್ರಶ್ನೆ, ಕರ್ನಾಟಕದ ಒಂದು ಜಾನಪದ ಸಾಹಿತ್ಯ? ಆಪ್ಷನ್ ಎ ಬೀಸು ಕಂಸಾಳೆ, ಆಪ್ಷನ್ ಬಿ ಬಿಹು, ಆಪ್ಷನ್ ಸಿ ಚಾಹು, ಆಪ್ಷನ್ ಸಿ ನಟಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬೀಸು ಕಂಸಾಳೆ. 47ನೇ ಪ್ರಶ್ನೆ, ಭಾರತದಲ್ಲಿ ಡ್ಯಾಶ್ ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗುತ್ತದೆ? ಇಂಗ್ಲಿಷ್ ಅಲ್ಲಿ ಮಾನಿಟರಿ ಪಾಲಿಸಿ. ಆಪ್ಷನ್ ಎ ರಿಸರ್ವ್ ಬ್ಯಾಂಕ್, ಆಪ್ಷನ್ ಬಿ ಯೋಜನಾ ಆಯೋಗ, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಭಾರತ ಭದ್ರತೆ ಮತ್ತು ವಿನಿಮಯ ಮಂಡಳಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್. 48ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತದೆ? ಆಪ್ಷನ್ ಎ ಪಿಷ್ಟ, ಆಪ್ಷನ್ ಬಿ ಇಂಗಾಲ ಡೈಆಕ್ಸೈಡ್, ಆಪ್ಷನ್ ಸಿ ಗ್ಲೂಕೋಸ್, ಆಪ್ಷನ್ ಡಿ ನೀರು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನೀರು. 49ನೇ ಪ್ರಶ್ನೆ, ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿ ಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ ಡಿಎನ್ಎ ಇರುತ್ತದೆ? ಆಪ್ಷನ್ ಎ ಜೀವಕೋಶ ಪೊರೆ, ಆಪ್ಷನ್ ಬಿ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್, ಆಪ್ಷನ್ ಸಿ ಗಾಲ್ಗಿ ಬಾಡೀಸ್, ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. 50ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಧನ್ವಂತರಿ ಪ್ರಶಸ್ತಿ ಕೊಡಲಾಗುತ್ತದೆ? ಆಪ್ಷನ್ ಎ ಸಾಹಿತ್ಯ, ಆಪ್ಷನ್ ಬಿ ಔಷಧಿ, ಆಪ್ಷನ್ ಸಿ ಸಾಮಾಜಿಕ, ಆಪ್ಷನ್ ಡಿ ಪತ್ರಿಕೋದ್ಯಮ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಔಷಧಿ ಕ್ಷೇತ್ರ. ಹಲೋ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ವಾಚ್ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋದಲ್ಲಿ 1ರಿಂದ 51ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 51ರಿಂದ 100ನೇ ಪ್ರಶ್ನೆವರೆಗೂ ಅಪ್ಡೇಟ್ ಮಾಡ್ತೀನಿ ಕೀ ಆನ್ಸರ್ಸ್ ಅನ್ನ. ಈ ವಿಡಿಯೋ ವಾಚ್ ಮಾಡಲಿಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಫ್ರೆಂಡ್ಸ್.